ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ರಾಜ್ಯ ತುಂಬ BJP ಕಾಲು ತುಳಿತಕ್ಕೆ ಸಿಕ್ಕ 11 ಜನರ ಸಾವಿಗೆ ನ್ಯಾಯ ಕೇಳ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಏನಪ್ಪ, ನ್ಯಾಯ ಹೆಂಗೆ ಸಿಗಬೇಕು ಅಂದ್ರೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರು, DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು. ಒಳ್ಳೆಯ ಮಾತು, ಇಲ್ಲದ ತಪ್ಪಂತೇನಲ್ಲ, ಯಾಕೆ ಕೇಳಲೇಬೇಕಂಥದ್ದು. ತಪ್ಪಾಗ್ಯದ, ಮಾಡಿದರೆ ಸರ್ಕಾರ ತಪ್ಪು ಮಾಡಿದ ಅಂತ ಈಗಾಗಲೇ ಪ್ರಾಥಮಿಕ ಹಂತದ ರಿಪೋರ್ಟ್ ಹೇಳ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಒಪ್ಪಿಗೆನೂ ಸಹಿತ BJP ತಾನು ಕೊಟ್ಟದಂಥ ಮಾತನ್ನು BJPಗೂ ನೆನಪಿಸ್ಕೋಬೇಕಾಗಿದೆ. ಇವತ್ತು ಎಲ್ಲರೂ ಕೂಡ ಮಾಡಿದ ತಪ್ಪಿದು. BJP ಆಡೋದಿಲ್ಲ, ಅದು ಕ್ಷಮಾದ ಇಲ್ಲಂತಲ್ಲ, ಆಡದಿದ್ದಾಗ ಏನಾಗಿತ್ತು ಗೊತ್ತಿಲ್ಲ, ಬಟ್ ಇದು ಸಪೋರ್ಟ್ ಅಂತ ಮಾಡ್ಯದ ಅನ್ನೋದು ಈಗಾಗಲೇ ಸ್ವತಃ ನಮ್ಮ CT ರವಿ ಅವ್ರ ಮಾತುಗಳಿಂದ ಕ್ಲಿಯರ್ ಆಗ್ಯದ. ಅಂದ್ರೆ ಇದರ ಅರ್ಥ ಅವ್ರು ರಾಜೀನಾಮೆ ಕೊಡಲಿ, ಇವ್ರು ರಾಜೀನಾಮೆ ಕೊಡಲಿ ಅಂತಲ್ಲ, ರಾಜೀನಾಮೆ ಕೇಳೋದು ತಪ್ಪಲ್ಲ. ಆದರೆ ಈಗ 11 ಇಶ್ಯೂಗಳಂತೂ ಹೋಗ್ಯದವ, ಅದರಲ್ಲಿ ಒಬ್ಬರು ತಪ್ಪಾಗ್ಯದೇನು, ನೇರವಾಗಿ ಹೌದಪ್ಪ ಇವರಿಂದನೇ ಆಗ್ಯದನ ಅನ್ನುವಂಥದ್ದು. ಇದರಲ್ಲಿ ಜನರ ಮಾನಸಿಕ ಸ್ಥಿತಿ, ಕ್ರಿಕೆಟ್ ಮೇಲಿನ ಅಭಿಮಾನ, ಅದರಲ್ಲೂ ಕ್ರಿಕೆಟ್ ಆಟಗಾರನ ದೇವರು ಅಂತ ತಿಳ್ಕೊಂಡು ಹೋಗುವಂಥದ್ದು, ಅತಿ ಉನ್ಮಾದ, ಇವೆಲ್ಲ ಕಾರಣಗಳು ಒಂದಂತ ಅಲ್ಲ, ಎಲ್ಲರ ಕಾರಣಗಳು ಇದ್ದಾರೆ. ಈಗ ಇದನ್ನು ನಿರ್ಧಾರ ಹೆಂಗೆ ತಗೊಳ್ಳೋದು, ಆಗ್ಯದ, ತಪ್ಪಾಗ್ಯದ. ಅದಕ್ಕೀಗ ಕಾಂಗ್ರೆಸ್ಸಿಗರು ನಿಮ್ಮದಾಗಿತ್ತು ಉತ್ತರ ಪ್ರದೇಶದಲ್ಲೇ ನೀವು ರಾಜೀನಾಮೆ ಕೊಟ್ಟರೆ ಕೇಳೋದಲ್ಲ, ಇದು ಪರಿಹಾರ ಅಲ್ಲ. ಈಗ ಇವ್ರು ಕೇಳ್ತಾ ಇದ್ರು, ರಾಜೀನಾಮೆ ಕೊಟ್ಟರೆ ಅವ್ರು 11 ಜನಕ್ಕೆ ನ್ಯಾಯ ಸಿಗ್ತದನ, ಸತ್ತದಂಥವ್ರಿಗೆ. ಅಲ್ಲಿ 100 ಜನ ಸತ್ತರು ಉತ್ತರ ಪ್ರದೇಶ, ಅವ್ರಿಗೆ ನ್ಯಾಯ ಸಿಗ್ತದನ. ಇವರು ಆದಿತ್ಯ ಅವರು, ನಮ್ಮ ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಟ್ಟರೆ ಇವ್ಯಾವ ಪರಿಹಾರ ಅಲ್ಲ. ಸರ್ಕಾರದವ್ರು ಒತ್ತಡ ತರುವಂಥ ತಂತ್ರ, ಜನರಿಗೆ ಇವ್ರು ತಪ್ಪು ಮಾಡೋದು ತಿಳಿಸುವಂಥ ತಂತ್ರ, ಇದು ಅವ್ರಿಗೂ ಗೊತ್ತು, BJP ನಾಯಕರಿಗೂ ಗೊತ್ತಿದೆ. ಬೆಳಗಾವಿಯಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ, ಒಳ್ಳೆಯ ಸ್ಪಂದನೆ ಸಿಕ್ಕದ, ಜನ ಕೂಡಿದ್ದಾರೆ BJPಗರು. ಅದೇ ರೀತಿ ರಾಜ್ಯ ತುಂಬ ಅಲ್ಲಲ್ಲ ಇದನ್ನು ದೊಡ್ಡ ಪ್ರತಿಭಟನಾ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರದ ದೋಷಗಳನ್ನ ತಿಳಿಸ್ತಾ ಇದ್ದಾರೆ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಇದು ಭ್ರಷ್ಟಾಚಾರದ ಮತ್ತೊಂದು. ಹೌದು, ಕರೆನ ಸುಳ್ಳಲ್ಲ. ಸಿದ್ದರಾಮಯ್ಯ ಸರ್ಕಾರ ಏನು ಪೂರ್ತಿ ಕ್ಲೀನ್ ಚಿಟ್ ಇದ್ದಿದ್ದಂತಲ್ಲ, ಸ್ವಲ್ಪ ಏನೋ ಗ್ಯಾರಂಟಿ ಕೊಟ್ಟದ, ಜನರಿಗೆ ಅನುಕೂಲ ಆಗ್ಯದ. ಬಸ್ನಲ್ಲಿ ತಿರುಗಾಡೋದು ಹೆಣ್ಮಕ್ಳಿಗೆ ಆಗಿರ್ಬೋದು, ಜೊತೆಗೆ ಒಂದಿಷ್ಟು ಅಕ್ಕಿ ಕೊಡೋದಾಗಿರ್ಬೋದು, ಹೆಲ್ಪ್ ಆಗಿರ್ಬೋದು. ಆದರೆ ಸಮಸ್ಯೆನ ಪೂರ್ತಿ ಪರಿಹಾರ ಮಾಡಿದ್ದಂತಲ್ಲ. 1-2 ಸಾವಿರ ಕೊಟ್ಟಿದ್ದು ಹೆಣ್ಮಕ್ಳನ್ನು ಖರ್ಚು ಮಾಡ್ತಾ ಇರ್ಬೋದು, ಅದು ಒಳ್ಳೆಯದನ್ನ ಇಲ್ಲಂತಲ್ಲ. ಯಾಕಂದ್ರೆ ದುಡ್ಡು ಇಲ್ಲಿ ಸೈಕಲ್ ಆಗ್ತದೆ, ತಿರುಗ್ತದೆ, ಆರ್ಥಿಕ ವ್ಯವಸ್ಥೆ ಸ್ವಲ್ಪ ತಿರುಗ್ತಾ ಇದೆಯಪ್ಪ, ಅವ್ರಿಗೂ ಅನುಕೂಲ ಆಗ್ಯದ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲ ಅಂದಾಗ ಏನೂ ಒಂದಿಷ್ಟು ಅದಲ್ಲ, ಅದ್ರ ಬಗ್ಗೆ ನಾವು ಹೇಳಬೇಕಾಗಿದೆ. ಈಗ ಈ ಸಮಸ್ಯೆಗೆ ಪರಿಹಾರ ಏನು, BJPಗರು ಹೇಳುವಂಗೆ ಶಿವಕುಮಾರ್ ಅವರು ಅಥವಾ ಈ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಹೌದಪ್ಪ, ಇವ್ರಿಗೆ ಕಳೆದ ಉದ್ಯೋಗಗಳು ಮರಳಿ ಬರ್ತಾವ. ಈಗ 25 ಲಕ್ಷ ಪ್ರತಿ ಕುಟುಂಬಕ್ಕೂ ಘೋಷಣೆ ಮಾಡಿದ್ದಾರೆ. ಕೋವಿಡ್ದ ಸಹಿತ ಘೋಷಣೆ ಮಾಡಿಲ್ಲ, 5-2 ಲಕ್ಷ ಘೋಷಣೆ ಮಾಡಿದ್ದು. ಇದು ಹಿಂದೆ BJP ಸರ್ಕಾರ ಇತ್ತು ಹೇಳಿದಾಗ. ಅಂದರೆ ಅವರು ಇವತ್ತು ಕೇಳ್ತಾ ಇದ್ದಾರೆ, ಹೌದು ನಾವು ಅನ್ಯಾಯಕ್ಕೆ ಒಳಗಾಗಿದ್ದೀವಿ, ಅದರಲ್ಲೂ ಹಿಂದುಳಿದ ಬೆದ್ದ ಸಮಾಜ, SC ಸಮಾಜದ ಸತ್ತಾರ ಹೆಚ್ಚಿಗೆ, ನಮ್ಮಲ್ಲಿ ಪರಿಹಾರ ಸರಿಯಾಗಿ ಕೊಡೋದಿಲ್ಲ ಅನ್ನುವಂಥ ಆರೋಪಗಳು ಇದ್ದಿದ್ದಾವೆ. ಆದಮೇಲೆ ಆರೋಪ ಪ್ರತ್ಯಾರೋಪ ನಿಶ್ಚಿತದವು. ಹಿಂದುಳಿದ ಬಡವ ಬೆದ್ದಂಥ ಸಮುದಾಯಕ್ಕೆ ಪರಿಹಾರಗಳು ಆ ರೀತಿ ಸಿಗುವುದಿಲ್ಲ. ಇಲ್ಲ ಮೇಲ್ವರ್ಗೀಯ ಜನರಿಗೆ ಹೆಚ್ಚು ಪರಿಹಾರ ಸಿಗ್ತದೆ ಅನ್ನೋದು. ಈಗ ನೋಡ್ರಿ, ವಿಮಾನದಾಗ ಸತ್ರ ಕೋಟಿ ಗಂಟೆ ಪರಿಹಾರ ಸಿಗ್ತದೆ, ಅದೇ ಬಸ್ನಲ್ಲಿ ಸತ್ರ 10-20 ಲಕ್ಷ, ಈಗ ಕಾಲ್ತೊಂದು ಸಿಕ್ಕಾಗ 25 ಲಕ್ಷ. ಇಲ್ಲೂ ತಾರತಮ್ಯತೆ, ಭೇದ ಭಾವ. ಯಾಕ್ರಿ ವಿಮಾನದ ಸತ್ತವ್ರದ್ದು ಜೀವ ಹೆಚ್ಚಿಂದ, ಬಸ್ನ ಸತ್ತವ್ರ ಜೀವ ಕಡಿಮೆ ಅದ ಅಂತ ಪ್ರಶ್ನೆ ಹೇಳ್ತಾ ಇದ್ದಾವೆ, ಪ್ರಶ್ನೆ ಮಾಡ್ತಾರೆ ಜನಸಾಮಾನ್ಯರು. ಇದಕ್ಕೆ ಯಾವುದು ನ್ಯಾಯ, ಯಾವುದು ಅನ್ಯಾಯ, ಇದರಲ್ಲಿ ಯಾರು ಅನ್ಯಾಯ ಮಾಡಿದ್ರು, ಯಾರು ಮತ್ತೊಂದು ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ 25 ಲಕ್ಷ ಕೊಟ್ಟದ ಕಾಲ್ತುಳಿದವರಿಗೆ. ಹಿಂದೆ ಕೋವಿಡ್ ಸತ್ತಾಗ ಇದು ಯಡಿಯೂರಪ್ಪರ ಸರ್ಕಾರ 5 ಲಕ್ಷ 2 ಲಕ್ಷ ಕೊಟ್ಟದ. ಹಾಗಂದ್ರೆ ಅದು ತಪ್ಪು ಅಂತಲ್ಲ, ಅದು ಸರಿನೂ ಅಂತಲ್ಲ, ತಪ್ಪು ಅಂತಲ್ಲ. ಇವು ಪರಿಹಾರನ ಸಾಧಿಸಿ ಆ ಟೈಮ್ದಲ್ಲಿ ಕೊಟ್ಟಿದ್ದಾರೆ. ಈಗ ಅವು ಎಲ್ಲದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದರೆ ಇಂಥ ದುರ್ಘಟನೆಗಳ ಮುಂದೆ ಆಗದಂಗೆ ನೋಡ್ಕೊಳ್ಳಿಕ್ಕೆ ಏನು ಸಾಧ್ಯ, ಅದ್ರ ಬಗ್ಗೆ ನಾವು ಕೇಳಬೇಕಾಗಿದೆ. ಹೌದು, ಇವತ್ತು ರಾಜೀನಾಮೆ ಕೊಟ್ಟರೆ, ಇಬ್ಬರು ರಾಜೀನಾಮೆ ಕೊಟ್ಟರೆ ಇದು ಪರಿಹಾರ ಆಗ್ತದೆ, ಸರ್ಕಾರನ ಕಿತ್ತಾಕಿದ್ರೆ ಪರಿಹಾರ ಆಗ್ತದೆ. ಕಿತ್ತಾಕೋದು ಬಿಡು, ಸರಿಯಾಗಿ ಇನ್ನು ಮುಂದೆ ಬರುತ್ತದೆ, ಎಲೆಕ್ಷನ್ದಲ್ಲಿ ಗೊತ್ತಾಗುವಂಥದ್ದು. ಜನ ಏನು ತೀರ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲೇ. ಜನಾಭಿಪ್ರಾಯನ ಮುಖ್ಯ ಪ್ರಜಾಪ್ರಭುತ್ವದಲ್ಲೇ. ಆ ಎಲ್ಲ ನೆಲೆಯಲ್ಲೇ ಸಿದ್ದರಾಮಯ್ಯರಿಗೆ, ಶಿವಕುಮಾರ್ ಅವರಿಗೆ ರಾಜೀನಾಮೆ ಕೊಡ್ರಿ, ಸರ್ಕಾರ ಹಿಂದೆ ತಗೊಳ್ಳೋಣ ಅಂತ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಪ್ರತಿಭಟನೆಗೆ ಯೋಗ್ಯನ, ಆದರೆ ಇನ್ನೂ ಪ್ರತಿಭಟನೆ ಮಾಡುವಂಥ ವಿಷಯಗಳು ಸಾಕಷ್ಟು ಅದಾವ ನಮ್ಮಲ್ಲ.
ಇದು ಅವರು ಕೊಡ್ತಾರೋ ಇಲ್ಲವೋ, ಕೊಟ್ಟರೆ ಏನಾಗ್ಬೋದು, ಕೊಡದಿದ್ರೆ ಏನಾಗ್ಬೋದು ಚರ್ಚೆ ವಿಷಯ. ಯಾಕೆಂತಂದ್ರೆ ಬಿ ಜೆ ಪಿಗರು ಅವ್ರ ಪರ ಅವ್ರು ಮಾತಾಡ್ತಾರೆ, ಮುಂದೆ ಜೆ ಡಿ ಎಸ್ ಅವ್ರು ತಮ್ಮ ಪರ ತಾವು ಮಾತಾಡ್ತಾರೆ. ಇವತ್ತು ಕಾಂಗ್ರೆಸ್ಸಿಗರು ತಮ್ಮ ವಾದನೆ ಮಾಡ್ತಾರೆ. ಈಗ ಅವ್ರು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ. ಕಾತುಳಿತಕ್ಕೆ ಹೊಣೆಯಾದವರಿಗೆ 3 ವರ್ಷ ಶಿಕ್ಷೆ, ಜೈಲು ಶಿಕ್ಷೆ ಅಂತ ಒಂದು ಕಾನೂನು ತರ್ತಾ ಇದ್ದಾರೆ. ಯಾರು ನಡೆಸ್ತಾರೆ? ಇವತ್ತಿನ ಯಾವುದೇ ಪರ್ಮಿಷನ್ ತಗೋಬೇಕಾದ್ರೆ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾನಂದ್ರೆ ನೀವು ಅಲ್ಲಿ ಪೊಲೀಸರಿಂದ ಇನ್ನೂರವರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಳ್ಳೇಬೇಕು. ತೊಗೊಂಡು ಎಷ್ಟು ಕೊಡ್ತಾರೆ ಜನ, ಏನು ಎಂತ ಕಾನೂನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಆಯೋಜಿಸುವವರು ನಿಗದಿತ ಸಮಯಕ್ಕೂ ಮೊದಲು ಭಾಗವಹಿಸುವವರ ಅಂದಾಜು ಜನರ ವಿವರಗಳೊಂದಿಗೆ ಆ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಅರ್ಜಿ ಸಲ್ಲಿಸಬೇಕು. ಏನೋ ದೊಡ್ಡ ಫಂಕ್ಷನ್ ಮಾಡಿದ್ರಿ ಇಂಥದ, ಮೊದಲಲ್ಲಿ ಪೊಲೀಸ್ ಠಾಣೆಗೆ ನೀವು ಅಲ್ಲಿ ಒಪ್ಪಿಗೆ ಹೋಗ್ಬೇಕು. ಎಷ್ಟು ಕೊಡ್ತಾರೆ ಜನ, ಏನು ಎಂತು ಅಂತ ಕ್ಲಾರಿಟಿ ಇರಬೇಕು ನಿಮ್ಗೆ ಆಯೋಜನೆ ಮಾಡೋರಿಗೆ. ಅಂದರೆ RCB ಅಥವಾ ಇಂಥ ಯಾವ ಆಯೋಜನೆ ಮಾಡ್ತಿರ್ತಾರೆ ಅವರು. ಇವತ್ತೇನಂತ ನಿಮಗೆ ಗೊತ್ತದ, ಇವತ್ತು ಇವೆಂಟ್ ಮೂಮೆಂಟ್ ಅಂತಾರೆ, ಇವೆಂಟ್ಗಳನ್ನು ಮಾಡೋದಪ್ಪ, ಅದೊಂದು ದೊಡ್ಡದೊಂದು ವ್ಯವಸ್ಥೆನೇ ಬೆಳೆದದು. ಅವ್ರು ಇದು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಅವ್ರು ಎಷ್ಟೆಷ್ಟು ಕೂಡಿದ್ದಾರೆ, ಏನು ಅವ್ರೆಲ್ಲ ಕೊಡಬೇಕಾದ ರಿಪೋರ್ಟ್. ಈಗ ಲಕ್ಷದಲ್ಲಿ ಕೊಡೋ ಮುಂದೆ ನೀವು ಅದನ್ನು ಏನೋ 10,000 ಕೊಡ್ತಾರೆ, 5,000 ಕೊಡ್ತಾರೆ, ಅದು ಹೊರಗಾರ ಯಾರು ಕೊಡಿದ್ದಾರೆ. ಅದು ಈ ಒಂದು ಕಾನೂನು ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ಸಿಗರು. ಅಡ್ಡಿಲ್ಲ. ಪೊಲೀಸ್ ಠಾಣೆಯ ಷರತ್ತುಗಳನ್ನು ವಿಧಿಸಿ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡಬಹುದು. ಆಗ ಷರತ್ತು ಹಾಕಿ ನೀವು ಇಷ್ಟೇ ಕೊಡಬೇಕು, 10,000 ಅಷ್ಟೇ ಕೊಡಬೇಕು, ಹೆಚ್ಚಿಲ್ಲ ಎಂತು ಏನು ಅದು ಸಾಧಕ ಬಾಧಕಗಳ ವಿಚಾರ ಹೇಳೋರು ಪೊಲೀಸರು. ಅವ್ರುಗಳಿಂದ ಪರ್ಮಿಷನ್ ತಗೋಬೇಕು. ನಿಗದಿಪಡಿಸಿದ ಷರತ್ತುಗಳಿಗೆ ಒಳಪಟ್ಟು ಕಾರಣಗಳನ್ನು ನೀಡುವ ಮೂಲಕ ದಿನ, ಸಮಯ ಅಥವಾ ಸ್ಥಳವನ್ನು ಪೊಲೀಸ್ ಅಧಿಕಾರಿಗಳು ಬದಲಾಯಿಸಬಹುದು. ಒಂದೇ ಎಲ್ಲೂ ಕೇಳಿರ್ತೀರಿ, ಅದು ಸರಿ ಅನಿಸಲಿಲ್ಲ ಅವರಿಗೆ, ಅದು ಬೇರೆ ಮಾಡ್ರಪ್ಪ ಅಂತ ಹೇಳ್ಬೋದು ಪೊಲೀಸರು. ಕಾನೂನು ಮಾಡಿಬಿಡಲಿಕ್ಕೆ ಪ್ರಾಣಿಕಲ್ ಬಡಪ ಅಂತಿಲ್ಲ. ತುರ್ತು ಸಂದರ್ಭದಲ್ಲಿ ಷರತ್ತುಗಳನ್ನು ವಿಧಿಸಿ ನಿಗದಿತ ಕಾರ್ಯಕ್ರಮವನ್ನು ರದ್ದುಗೊಳಿಸಬಹುದು ಅಥವಾ ಮುಂದೂಡಬಹುದು ಅಥವಾ ಕಾರ್ಯಕ್ರಮ ನಡೆಯುವ ಸ್ಥಳವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಇದೆಲ್ಲ ಹಕ್ಕು ಒಂದು ಶಕ್ತಿ ಪೊಲೀಸರಿಗೆ ಕೊಟ್ಟಿದ್ದಾರೆ. ಇನ್ನು ನೀವಿಂಥ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಲಕ್ಷಗಳಲ್ಲಿ ಕೂಡುವಂಥ ಕಾರ್ಯಕ್ರಮಗಳನ್ನು ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ಅದಕ್ಕೊಂದು ಕಾನೂನು ತರ್ತಾ ಇದ್ದಾರೆ. ಮತ್ತು ಜಿಲ್ಲಾಧಿಕಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅದೆಲ್ಲ ಎನ್ಕ್ವೈರಿ ಮಾಡೋದು ಅಂತೇಳಿ. ಇದೊಂದು ರೀತಿ ನೋಡ್ರಿ, ಯಾವುದೇ ಕಾನೂನು ಆಗಬೇಕಾದ್ರೂ ಒಂದೊಂದು ಹಿಂದೆ ನೆಲೆ ಇರ್ತದೆ, ಒಂದು ಏನಪ್ಪ ಘಟನೆ ಆಗಿರ್ತದೆ, ಅದು ದೊಡ್ಡ ಘಟನೆ ಆಗಿರ್ತದೆ. ಅದ್ರ ಮೇಲೆ ಈಗ ನೋಡಿ ನಿರ್ಭಯ ಕಾನೂನು ಬಂತು. ಅದು ಅತಿ ಕ್ರೂರವಾದಂಥ ಒಂದು ಕಾನೂನು ಯಾಕೆ ಆಗ್ತದಪ್ಪ ಅಂತಂದ್ರೆ ಆ ಹೆಣ್ಣುಮಗಳ ಮೇಲೆ ಮಾಡಿದ ದಾಳಿ, ನೋವು, ಸಂಕಟ, ಸತ್ತು ಹೋದಂಥ ಒಂದು ವಿಷಯ ಆ ಸಂದರ್ಭದಲ್ಲಿ ಆದದ್ದು. ಇವತ್ತು ಈ ಒಂದು ಅತ್ಯಾಚಾರಿಗಳ ಮೇಲೆ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಮತ್ತು ಏನಪ್ಪ ಅಂತಂದ್ರೆ ಕಠಿಣವಾದ ಕಾನೂನು ತಂದಿದ್ದಾರೆ. ಅದು ನಡೀತಾ ಇರ್ತವೆ. ಇನ್ನೂ ನಿಂತಿಲ್ಲ ಅತ್ಯಾಚಾರ, ಅದು ಇದೆಲ್ಲ ಕಾನೂನು ಸಾಕಷ್ಟು ಇದ್ದಾವೆ. ಆದರೆ ಸರಿಯಾಗಿ ಅದ್ರ ಬಳಕೆ ಸರಿಯಾಗಿ ಆಗ್ತಾ ಇಲ್ಲ. ಅದರಿಂದ ಹೆಚ್ಚಿಗೆ ಅಪರಾಧ ತಪ್ಪಿಸಿಕೊಳ್ಳುವಂಥದ್ದು ಭಾಳ ಇದ್ದಾವೆ ಅಂತೇಳಿ ಆರೋಪಗಳಿದ್ದಾವೆ. ಅದೇನೂ ಇರಲಿ, ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಲ್ಲ ಗೊತ್ತಿಲ್ಲ, ಆದರೆ ಕಾನೂನು ಮಾತ್ರ ಮರಳಿಕೊಂಡಿದ್ದಾರೆ. ಆ ಕಾನೂನು ಇನ್ನೂ ಏನಾದರೂ ಆಗಬೇಕಾಗಿದ್ರೆ, ಅದಕ್ಕೆ ರೆಕ್ಟಿಫೈ ಆಗಬೇಕಾಗಿದ್ರೆ ಅದಕ್ಕೆ BJPಗರು ಅಲ್ಲಿ ಬಂದಿರ್ತಾರೆ. ಇದರಲ್ಲೇ ಮುಂಬರುವ ವಿಧಾನಸಭಾ ಈ ಪರಿಷತ್ನಲ್ಲೇ ಅಥವಾ ಒಂದು ಅಧಿವೇಶನದಲ್ಲೇ ಆಗಿದ್ರೆ ಕಾನೂನನ್ನು ಒಂದು ವ್ಯವಸ್ಥಿತವಾಗಿ ಮಾಡೋದು, ಅದು ಸಲಹೆ ಸೂಚನೆ ಕೊಡೋದು, ವಿರೋಧ ಪಕ್ಷದ ಕೆಲಸನೂ ಹೌದು, ಅದನ್ನು ಮಾಡಲಿ. ಜೊತೆಗೆ ರಾಜೀನಾಮೆ ಕೊಟ್ಟರೆ ಪರಿಹಾರ ಆಗ್ತಿದ್ರೆ ರಾಜೀನಾಮೆ ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ ಕೊಡಲಿ, ಪರಿಹಾರ ಆಗ್ತಿದ್ರೆ ಒಳ್ಳೇದಾಗ್ತಿದ್ರೆ ಯಾಕೆ ಕೊಡಬಾರ್ದು ಅನ್ನೋ ಪ್ರಶ್ನೆನೂ ಅದ. ಅದನ್ನೂ ಇರಲಿ. ಇವತ್ತು ಆಡಳಿತಾರೂಢ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಇಬ್ಬರು ನಿಂತು ವಿಚಾರ ಮಾಡುವಂಥ ಒಂದು ವಿಷಯ ಏನಪ್ಪ ಅಂದ್ರೆ ಇಂಥ ಘಟನೆಗಳು ಮರುಕಳಿಸಬಾರದು ಅನ್ನುವಂಥ ವಿಷಯ ಎಲ್ಲ ದಿಟ್ಟು ಹೆಜ್ಜೆ ಇಡುವುದಾಗ್ಯದ. ಘಟನೆ ಆಗಿ ಹೋಗ್ಯದ. ಪರಿಹಾರ ಕೊಡಬಹುದು, ಹಣದ ರೂಪದಲ್ಲಿ ಮತ್ತು ಕೊಟ್ಟಿದ್ದಾರೆ. ಇನ್ನೂ ಏನಾದರೂ ಪರಿಹಾರ ಕೊಡಿದ್ರೆ ಇನ್ನೂ ಕೊಡಲಿ. ಜೊತೆಗೆ ಇಲ್ಲ ಇವರು ರಾಜೀನಾಮೆ ಕೊಟ್ಟಾಗ ಪರಿಹಾರ ಆಗ್ತದೆ ಅಂದ್ರೆ ಅದು ವಿಚಾರ ಮಾಡಲಿ ವಿರೋಧ ಪಕ್ಷ, ಆಡಳಿತಾರೂಢ ಪಕ್ಷ. ಅದಕ್ಕಾಗಿ ವಿಧಾನ ಸಭೆ ಅದ, ಅಧಿವೇಶನ ಅದ, ಡಿಸ್ಕಷನ್ ಮಾಡಲಿ. ಬೀದಿಗೆ ಇಳಿದು ಹೋರಾಟ ಮಾಡೋದು ಬೇಕಾಗಿಲ್ಲ ಅಂತಲ್ಲ, ಆದರೆ ಬೀದಿಗೆ ಇಳಿದು ಹೋರಾಟ ಮಾಡುವಂಥದ್ದು ಸಾಕಷ್ಟು ವಿಷಯಗಳಿದಾವೆ. ಮಧ್ಯದಾಗಿ ಬಡತನ ಹೋಗಲಾಡಿಸೋಕೆ ಏನು ಮಾಡ್ತಾಯಿದ್ದೀರಿ, ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಮಾಡ್ತಾಯಿದ್ದೀರಿ, ಅದೇ ಕಾರಣಕ್ಕೆ ಬಕ್ಕದ ರೈತಗೆ ಅವಾಗ ಬೆಂಬಲ ಬೆಲೆ ಕಾನೂನು ಮಾಡೋದಕ್ಕೆ ನೀವು ಏನು ಮಾಡ್ತಾಯಿದ್ದೀರಿ, ರೈತ ಆಯಿತು, ಇನ್ನೂ ಅದರ ಉದ್ಯೋಗ ಆಯಿತು, MSMEಗಳನ್ನು ಉಳಿಸೋರ್ವಾಗ ಏನು ಮಾಡ್ತಾಯಿದ್ದೀರಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾಯಿದ್ರಿ, ಕೊಟ್ಟಿದ್ದೀರಿ, ಎಷ್ಟು ಕಳೆದು ಹೋಗ್ಯಾವ, ಏನು ಮಾಡ್ಯಾವ, ಇಂಥವೆಲ್ಲ ಕೇಳಬೇಕಂತ ಪ್ರಶ್ನೆ ಮಾಡುವಂಥ ಸಮಯ ಇದಾಗ್ಯದ. ಯಾಕೆಂದ್ರೆ ಇವತ್ತು ನಿರುದ್ಯೋಗ ಹೋಯ್ತಪ್ಪ ಅಂತಂದ್ರೆ, ಎಲ್ಲರಿಗೂ ಉದ್ಯೋಗ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗಿ ಹೋಗ್ಬಿಡ್ತಾವೆ. ಯಾಕಂದರೆ ಈ ಲಕ್ಷ ಜನ ಕೂಡೋರು ಯಾವಾಗ ಅಂತಂದ್ರೆ ಖಾಲಿ ಇದ್ದ ಜನ ಕೂಡುವಂಥವ್ರು ಆಗ್ತಾರೆ. ಉದ್ಯೋಗ ಇತ್ತಂದ್ರೆ ವಿಶೇಷವಾಗಿ ಎಲ್ಲ ತಮ್ಮ ಉದ್ಯೋಗಗಳು ಲಕ್ಷ ಆಗಿರೋದು ಸ್ವಾಭಾವಿಕ ಅದ. ಆ ಉದ್ಯೋಗಗಳು ಮೀರಿ ಬರೋದು ಭಾಳ ಕಷ್ಟ ಆಗ್ಬೋದು. ಅಥವಾ ಒಂದಿನ ಬಂದರೂ ಸಹಿತ ಈಗ ರೂಲ್ಸ್ ಮಾಡಿದ್ರು, ಇದು ಮಾಡಿದ್ರಿ, ಕಾನೂನು ಮಾಡ್ಬೇಕಂತ ಮಾಡಿದ್ರಿ, ಎಲ್ಲ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಸಿದ್ದರಾಮಯ್ಯ ಶಿವಕುಮಾರ್ ಅವರು ರಾಜೀನಾಮೆ ಕೊಡೋರ ಅಂತ ಮತ್ತೊಂದು ಪ್ರಶ್ನೆ ಮಾಡ್ತಾ
ಅದಕ್ಕೆ ಅವ್ರು ಉತ್ತರಿಸಬೇಕು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. ಎಸ್ 16 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.